ನಮಸ್ಕಾರ. ಬೆಂಗಳೂರು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯಲ್ಲಿದೆ ಈ ಮುತ್ತತ್ತಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿ ಮುತ್ತೆತ್ತರಾಯ ಎಂಬ ಹೆಸರಿನಿಂದ ನೆಲೆಸಿದ್ದಾರೆ. ಈ ಕ್ಷೇತ್ರಕ್ಕೆ ಮುತ್ತತ್ತಿ ಎಂದು ಹೇಗೆ ಹೆಸರು ಬಂತು ನಿಮಗೆ ಗೊತ್ತಾ? ನಾನು ಹೇಳ್ತೀನಿ, ಕೇಳಿ. ಈ ಕಥೆ ನಮ್ಮ ರಾಮಾಯಣವನ್ನು ನೆನಪಿಸುತ್ತದೆ. ರಾಮಾಯಣ ಕಾಲದಲ್ಲಿ ಶ್ರೀರಾಮ ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟ ಕಟ್ಟಿ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಮತ್ತು ಆಂಜನೇಯರ ಜೊತೆ ಲಂಕೆಯಿಂದ ಅಯೋಧ್ಯೆಗೆ ಹೋಗುವಾಗ ಅರಣ್ಯ ಪ್ರದೇಶದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಒಂದು ದಿನ ಇಲ್ಲೇ ಇದ್ದು ಹೋಗಬೇಕು ಅಂತ ನಿರ್ಧರಿಸುತ್ತಾರೆ. ಮರುದಿನ ಬೆಳಿಗ್ಗೆ ಕಾವೇರಿ ನದಿಯ ದಂಡೆಯ ಮೇಲೆ ಕುಳಿತು ಸ್ನಾನವನ್ನು ಮಾಡುತ್ತಿರುವಾಗ ಸೀತಾಮಾತೆಯ ಮುತ್ತಿನ ಮೂಗುತಿಯು ನದಿಯಲ್ಲಿ ಜಾರಿ ಬಿದ್ದು ಹೋಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಮುತ್ತಿನ ಮೂಗುತಿ ನದಿಯಲ್ಲಿ ಬಿದ್ದು ಹೋಗಿದ್ದು ಗೊತ್ತಾಗಿ ತುಂಬ ದುಃಖ ಆಗಿ ಅಳುತ್ತಿರುತ್ತಾರೆ. ಸೀತಾಮಾತೆಯ ಅಳುವಿನ ಶಬ್ದ ಹನುಮಂತನಿಗೆ ಕೇಳಿಸುತ್ತದೆ. ಆ ನಂತರ ಹನುಮಂತನು ಸೀತಾಮಾತೆಯ ಹತ್ತಿರ ಕಾರಣ ಕೇಳಿ ತಿಳಿದುಕೊಂಡು ನದಿಯಲ್ಲಿ ತನ್ನ ಬಾಲವನ್ನು ಇಳೆಬಿಟ್ಟು ನದಿಯೆಲ್ಲ ಹುಡುಕಿ ಆ ಮುತ್ತಿನ ಮೂಗುತಿಯನ್ನು ತನ್ನ ಬಾಲದಲ್ಲಿ ಮೇಲೆತ್ತಿ ಸೀತಾಮಾತೆಗೆ ಕೊಟ್ಟನು. ಆಗ ಸೀತಾಮಾತೆಗೆ ತುಂಬ ಖುಷಿಯಾಗಿ ಹನುಮಂತನನ್ನು ಮುತ್ತೆತ್ತರಾಯ ಎಂದು ಹರಸಿದರು. ಅಂದಿನಿಂದ ಹನುಮಂತನಿಗೆ ಮುತ್ತೆತ್ತರಾಯ ಎಂದು ಹೆಸರಾಯಿತು. ಈ ಕ್ಷೇತ್ರಕ್ಕೆ ಮುತ್ತತ್ತಿ ಎಂದು ಹೆಸರು ಬಂತು.